ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ನವೆಂಬರ್ 12, 2025ರಂದು ಜೆಎಲ್ಬಿ ರಸ್ತೆಯ ಸಾಹುಕಾರ್ ಕಬ್ಬಹಳ್ಳಿ ಚನ್ನಬಸಪ್ಪನವರ ವೀರಶೈವ ಆಶ್ರಯದಲ್ಲಿ ಗ್ರಂಥಾಲಯ ಉದ್ಘಾಟಿಸಿದರು. ಬುಧವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಚ್.ಜಿ. ಗುರುಪ್ರಸಾದ್ ರವರು ಸಾಹಿತಿ ಎಂ.ಎ. ನೀಲಾಂಬಿಕಾ ಅವರ ದಿವ್ಯಚೇತನಗಳು ಕೃತಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಬಿ. ಮಂಜುನಾಥ್, ಮಾಗೂಸ್ ಸದಾನಂದಯ್ಯ, ಎಂ. ಬಸವರಾಜು, ಜಯಪ್ಪ ಹೊನ್ನಾಳಿ, ನಂದೀಶ್ವರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ಸಮಾಜದಲ್ಲಿ ಗ್ರಂಥಾಲಯಗಳಿಗೆ ಸಿಗ್ತಾ ಇರುವ ಮಹತ್ವ ಏನು ಅನ್ನೋದು ಸಹ ನಮ್ಗೆಲ್ಲರಿಗೂ ಗೊತ್ತಿದೆ. ಒಂದು ಕಾಲದಲ್ಲಿ ಗ್ರಂಥಾಲಯ ಅಂತಂದ್ರೆ ನಾವು ಎಲ್ಲ ಏನು ಅನ್ಕೊಂಡಿದ್ವಿ ಅಂದ್ರೆ ಕಥೆ ಪುಸ್ತಕಗಳ ಒಂದು ಉಗ್ರಾಣ, ಸಂಗ್ರಹಾಲಯ, ನಮಗೊಂದು ಎಂಟರ್ಟೈನ್ಮೆಂಟ್ ಜಾಗ ಅಷ್ಟೇ ಅದು. ಯಾಕಂದ್ರೆ ಹಿಂದೆ ಈ ಸೋಷಿಯಲ್ ಮೀಡಿಯಾ ಆಗಲಿ, ಇಂಟರ್ನೆಟ್ ಏನು ಇರಲಿಲ್ಲ. ನಾವೆಲ್ಲ ನಿಮ್ಮ ರೀತಿ ವಿದ್ಯಾರ್ಥಿಗಳಾಗಿದ್ದಾಗ ನನಗೆ ಚೆನ್ನಾಗಿ ನೆನಪಿದೆ, ಪ್ರತಿನಿತ್ಯ ನಾನು ನಮ್ಮ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ದೆ. ದಿನಪತ್ರಿಕೆಗಳನ್ನ ಓದಲಿಕ್ಕೆ, ಮ್ಯಾಗಝಿನ್ಗಳನ್ನ ಓದಲಿಕ್ಕೆ ಹೋಗ್ತಾ ಇದ್ದೆ. ಇವತ್ತು ಮೋಸ್ಟ್ ಆಫ್ಲಿ ಇಲ್ಲಿ ಕೂರ್ತಿರೋ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಿ, ಮ್ಯಾಗಝಿನ್ಸ್ ಓದ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ. ಹೋಗ್ತೀರಾ ಎಲ್ಲ? ನ್ಯೂಸ್ ಪೇಪರ್ ಓದ್ತೀರಾ? ಓಕೆ, ಫೈನ್. ಓದೋಗಿದ್ರೆ ನಿಜವಾಗ್ಲೂ ಬಹಳಷ್ಟು ಖುಷಿ ವಿಚಾರ. ಅಥವಾ ಸುಮ್ಮನೆ ಕಾರ್ಯಕ್ರಮದಲ್ಲಿ ಕೇಳ್ತೀವಿ ಅಂತ ಹೇಳೋಗಿದ್ರೆ ಬಹಳಷ್ಟು ಬೇಜಾರು ವಿಚಾರ. ಒಂದು ವೇಳೆ ನಿಮಗೆ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೈನ್ ಓದುವಂತಹ ಒಂದು ಹವ್ಯಾಸ ಇಲ್ಲ ಅಂತಂದ್ರೆ ಇನ್ನೂ ಕಾಲ ಮಿಂಚಿಲ್ಲ, ದಯವಿಟ್ಟು ಅದನ್ನ ಶುರು ಮಾಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಎಷ್ಟು ಜನ ಮಹನೀಯರುಗಳು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿದ್ದಾರೆ, ಸಮಾಜದಲ್ಲಿ ಉತ್ತಮ ಸ್ಥಾನಗಳಲ್ಲಿದ್ದಾರೆ. ಇವರೆಲ್ಲ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಒಂದ್ ರೀತಿ ನಮ್ಮ ದಿನಪತ್ರಿಕೆಗಳ ದಾರಿದೀಪ ಅಂತ ಹೇಳಿದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.